ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಅಮಿತನ್ಗೆ ಪ್ರಾಜೆಕ್ಟ್ ಇತ್ತು. ಸೊ ಗ್ರಹಗಳೆಲ್ಲ ಮಾಡತ್ತಾರ. ಅದನ್ನು ಅವ್ರ ಮಾಮ ಹತ್ರ ಹೆಲ್ಪ್ ತೊಗೊಂಡು ಮಾಡ್ತಿದ್ದಾನೆ. ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಇವರಿಂದ ನೆಕ್ಸ್ಟ್ ಇವಾಗ ಅಮಿತು ಕೂಡ ಚೆನ್ನಾಗಿ ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಮೀನ್ಸ್ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ತುಂಬ ಇಷ್ಟಪಡ್ತಾನೆ ಅವನು. ಓದೋದಕ್ಕಿಂತ ಸ್ವಲ್ಪ ಈ ಥರದ್ದೆಲ್ಲ ತುಂಬ ಜಾಸ್ತಿ ಇಷ್ಟಪಡ್ತಾನೆ. ಪೇಂಟಿಂಗು, ಕ್ರಾಫ್ಟು ಇಂಥದ್ದೆಲ್ಲ. ಸೊ ಅವನು ಅವ್ರ ಮಾವ ಇಬ್ಬರು ಸೇರಿ ಸರ್ಕಸ್ ಮಾಡಿ ಏನೇನೋ ಮಾಡಿ ಫೈನಲಿ ಅದನ್ನು ಮಾಡ್ತಾ ಇದ್ದಾರೆ. ಮಾಡಿ ಮುಗಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ನೋಡಿಸ್ತೀನಿ. ಒಬ್ಬೊಬ್ರಿಗೆ ಒಂದೊಂಥರ ರ್ಯಾಕೆಟ್ ಆಗ್ಬೋದು, ಡಿಫ್ರೆಂಟಾಗೆಲ್ಲ ಮಾಡಿದರು. ಇವನು ಕೊಟ್ಟಿದ್ದು ಗ್ರಹಗಳದು, ಅಂದರೆ ಪ್ಲ್ಯಾನೆಟ್ ಥರ. ಅದನ್ನು ಅವನು ಮಾಡ್ದ. ಎಲ್ಲ ಬುಧ ಗ್ರಹ, ಗುರುಗ್ರಹ ಈ ಥರ ಎಲ್ಲನೂ ಹಾಕಬೇಕು. ಹಾಕಿ ಅದನ್ನು ಪೇಂಟಿಂಗ್ ಥರ ಮಾಡಿ, ನಾವು ಬಟ್ಟೆ ಥರ ಮಾಡಿ ಅದನ್ನು ಕಟ್ ಮಾಡಿ ಅದಕ್ಕೆ ಒಂದೊಂದು ಪ್ಲ್ಯಾನೆಟ್ದು ಡ್ರಾ ಎಲ್ಲ ಮಾಡಿ ಅಂಟಿಸಿ ಏನೇನೋ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ಬಗ್ಗೋಗ್ಬಿಡ್ತಿತ್ತು ಅದು. ಏನೇನೋ ಮಾಡಿದ್ರು ಕಷ್ಟಪಟ್ಟು ಫೈನಲಾಗಿ ಕೊನೆಗೆ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ ಅಂತ ಕ್ಲೀನಾಗಿ ಬೀಳ್ತೈತಾ? ಕ್ಲೀನಾಗಿ ಅನ್ಸ. ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಸೂರ್ಯಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಸೂರ್ಯಕಾಯಿ ತೊಗೊಂಡಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಸೂರ್ಯಕಾಯಿ ಪಲ್ಯ ಇದುವರೆಗೂ ಮಾಡಿಲ್ಲ. ನಮ್ಮ ಪಕ್ಕದ ಮನೆ ರಾಜೇಶ್ವರಿ ಆಂಟಿ ಒಂದಿನ ಸೂರ್ಯಕಾಯಿ ಪಲ್ಯ ಕೊಟ್ಟಿದ್ರು. ನನಗೆ ತುಂಬಾ ಲವ್ ಆಗಿಬಿಡ್ತು. ನೆಕ್ಸ್ಟು ನಾನು ಟ್ರೈ ಮಾಡಲೇಬೇಕು ಅಂತ ಅವ್ರದ್ದು ಕೇಳಿಕೊಂಡು ಅವ್ರನ್ನ ಒಂದಿನ ಮನೆಗೆ ಕರೆದ್ಬಿಟ್ಟು ಸೂರ್ಯಕಾಯಿ ಪಲ್ಯ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇದು ಬಾಡಿಗೆ ಕೂಲು, ತಂಪು ಕೊಡುತ್ತೆ. ಸೊ ಅವರೆಲ್ಲ ಕಟ್ ಮಾಡಿ ಕೊಟ್ಟರು. ಒಳಗಡೆ ಅದೆಲ್ಲ ತೆಗ್ದುಬಿಡಬೇಕು. ತೆಗೆದ್ಮೇಲೆ ಅದರ ಇದೇ ಥರನೇ ಸಣ್ಣಕ್ಕೆ ಹೀಗೆ ಕಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾವು ನೀರು ಹಾಕಿ ಬೇಯಕ್ಕಿಡಬೇಕು. ಅದು ಬೇಯೋಷ್ಟರಲ್ಲಿ ನಾವು ಬೇಗ ಈ ಕಡೆ ಒಂದು ಕಡೆ ಒಂದು ಪ್ಯಾನಲ್ಲಿ ಕಡಲೆ ಬೀಜನ ಹಾಕಿ ಅದನ್ನು ನಾರ್ಮಲ್ಲಾಗಿ ಎಣ್ಣೆಗೆ ಏನೂ ಹಾಕ್ಬಾರ್ದು. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಅದನ್ನು ನಾವು ಮೇಣೆ ಚಿಪ್ಪೆನೆಲ್ಲ ಹುರ್ಬಿ ಅದನ್ನು ತರ್ತರನೇ ರುಬ್ಬಿಡಬೇಕಾಗುತ್ತೆ. ನೆಕ್ಸ್ಟು ಅದಾದಮೇಲೆ ಇವಾಗ ಒಗ್ಗರಣೆಗೆ ಎಣ್ಣೆ ಕಾಯಿದ್ಮೇಲೆ ನೆಕ್ಸ್ಟು ಸಾಸಿವೆ ಹಾಕ್ಬಿಟ್ಟು ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ಸ್ಲೋವಾಗಿ ಹಾಕ್ತಾಯಿದ್ದೀನಿ ಸಾಸಿವೆ. ಗ್ಯಾಸೇ ಆನ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡೋ ಬ್ಯುಸಿಲಿ. ಸೊ ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದೆ. ನೆಕ್ಸ್ಟ್ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಬೇಕು ನಾವು ಅದನ್ನು ಹುರಿಯೋಕ್ಕೆ. ತುಂಬ ಹೆವಿ ಹಾಕ್ಬಾರ್ದು, ಒಂಥರ ಅದೇ ಡಾಮಿನೇಟ್ ಮಾಡಿಬಿಡುತ್ತೆ ಆಮೇಲೆ ಪಲ್ಯಕ್ಕೆ. ಮೋಸ್ಟ್ಲಿ ನನ್ನ ಪ್ರಕಾರ ಏನಪ್ಪ ಅದು ಸೋರೆಕಾಯಿನ ಬೇಯಿಸೋಂಗಿಲ್ಲ. ಸಾರಿ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೋರೆಕಾಯಿನ ಹಾಗೆ ನಾರ್ಮಲಾಗಿ ಡೈರೆಕ್ಟಾಗೇ ಬಾಂಡೇಲಿ ಹಾಕಬೇಕು. ಎಣ್ಣೆ, ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ. ಯಾಕಂದರೆ ಸೋರೆಕಾಯಿ ತುಂಬಾ ಬೇಗ ಬೇಯುತ್ತೆ. ಅದೇನು ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಏನೂ ಇಲ್ಲ. ಅದನ್ನೇನೋ ಬೇಯಿಸ್ಕೋಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಜಸ್ಟ್ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕೋದು. ನೆಕ್ಸ್ಟು ನೀವು ನೀರೇನೂ ಹಾಕ್ಬಾರ್ದು. ಸೋರೆಕಾಯಲ್ಲಿ ನೀರು ಬಿಡುತ್ತೆ. ನೀವು ಅವಾಗ ಮಿಕ್ಸ್ ಮಾಡ್ತಾ ಬಂದರೆ ಸೋರೆಕಾಯಲ್ಲಿ ನೀರು ಬಿಟ್ಟು ಅದು ಫ್ರೈ ಆಗ್ತಾ ಬರುತ್ತೆ. ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ನೆಕ್ಸ್ಟು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಬೇಕಾಗುತ್ತೆ. ನೋಡಿ, ಸಾಂಬಾರು ಪುಡಿ ನೋಡಿಸ್ತಾ ಇದ್ದೀನಿ ನಿಮಗೆ. ಸಾಂಬಾರು ಪುಡಿ ಹಾಕಬೇಕು. ಆಮೇಲೆ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು ಅಂತ. ಇದನ್ನು ಹಾಕಿ ನೀವು ಅವಾಗವಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಅದು ಒಳಗಡೆ ಬೇಯ್ತಾ ಇರುತ್ತೆ. ಏನು ನೀರೇ ಹಾಕೋ ಅವಶ್ಯಕತೆ ಇಲ್ಲ. ಇದು ಟೊಮೆಟೊ ಕೂಡ ಬೇಡ. ಅದಾದಮೇಲೆ ಲಾಸ್ಟಲ್ಲಿ ನಾನು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಬೀಜ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಬೇಡಿ. ನಾನು ಸೆಕೆಂಡ್ ಟೈಮ್ ಮಾಡಿದಾಗ, ಇದು ಫಸ್ಟ್ ಟೈಮ್ ಮಾಡಿರೋದು, ಸೆಕೆಂಡ್ ಟೈಮ್ ಮಾಡಿದಾಗ ಸ್ವಲ್ಪ ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಆವಾಗ ನನಗೆ ಪಲ್ಯಕ್ಕೆ ಕಡಲೆ ಬೀಜ ಪುಡಿ ಡಾಮಿನೇಟ್ ಮಾಡಿಬಿಡ್ತಿತ್ತು. ನನಗೆ ಯಾಕೋ ಟೇಸ್ಟ್ ಆವಾಗ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ನಿಮ್ಗೆ ಅದನ್ನು ಕಡಲೆ ಬೀಜ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಕಾಯಿ ತುರಿ ಹಾಕ್ಬೋದು. ಬಟ್ ಕಡಲೆ ಬೀಜ ಪುಡಿ ಕೂಡ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಾಗಿ ಹೆಂಗೆ ಬರುತ್ತೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಬೇಕು. ಇದನ್ನು ನೀವು ಬಿಸಿ ಅನ್ನಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನಾರ ನೀವು ಒಗ್ಗರಣೆಗೆ ಈರುಳ್ಳಿ ಹಾಕ್ತಿರಲ್ಲ, ಆವಾಗ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬಿಡಿಸಿ ಹಾಕಬೇಕು. ಹಾಕೊಂಡು ಒಂದ್ಸರಿ ನೋಡು, ತೆಗ್ಬಿಟ್ಟು ನೋಡು. ಇವಾಗ ನಾನು ನಮ್ಮಮ್ಮ ತಿರ್ಗಾ ಚಿಕ್ಕಪೇಟೆ ಶಾಪಿಂಗಿಗೆ ಬಂದಿದ್ದೀವಿ. ಸೊ ಮನೆಗೆ ಮ್ಯಾಟೆಲ್ಲ ಬೇಕಾಗಿತ್ತು. ಹೊಸ ಮನೆಗೆ ಎಲ್ಲ ಹೊಸ ತೊಗೊಬರೋಣ ಅಂತ ಮ್ಯಾಟ್ ತೊಗೊಂಡಾಯ್ತು. ಇವಾಗ ದೇವ್ರ ಫೋಟೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ.
ಅಮ್ಮ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರು ಈ ಥರದ್ದು ಫೋಟೋನೇ ಬೇಕು ನಮ್ಮ ಹೊಸ ಮನೆಗೆ ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಸೊ ಅದರಿಂದ ಜಯನಗರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು. ಸರಿ ಇಲ್ಲಿ ಚಿಕ್ಕಪೇಟೆಯಲ್ಲಿ ಬಂದು ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೋಡಿಸ್ತೀನಿ ನಾವು ಯಾವ್ದು ತೊಗೊಂಡ್ವಿ ಅಂತ. ಅದೇ ಅಲ್ಲಿರೋದು ಇದು ಅದೇನಾ ನೋಡಿ, ಇಲ್ಲ ಬೇರೆನಾ? ಹುಷಾರಾಗಿ ಹಿಡಿಯಕ್ಕ. ಇದು ಲಕ್ಷ್ಮಿ ಇರೋದು, ಅದು ಲಕ್ಷ್ಮಿ ಇಲ್ದಿರೋದು. ಅದ್ರಲ್ಲಿ ಅಲ್ಲಿ ಈಗ ಬಡೆಗೆ ಹಾಕ್ಸಿರೋದ್ರಲ್ಲಿ ಲಕ್ಷ್ಮಿ ಅವಳೆಲ್ಲ ಬಿಡು. ಹಾ, ಪದದಲ್ಲಿ ಕೂತಾಳೆ ಲಕ್ಷ್ಮಿ. ಎರಡು ಒಂದೇ ಅಂದ್ರೆ ಅದ್ರಲ್ಲಿ ಪಾದಲಕ್ಷ್ಮಿ ಇದ್ದಾರೆ, ಅದ್ರಲ್ಲಿ ಲಕ್ಷ್ಮಿ ಇಲ್ಲ. ಅದನ್ನೇ ಅದೇ ತಗೊಳ್ಳೋಣ, ಚೆನ್ನಾಗಿದೆ. ತೆಂಗಿನಕಾಯಿ ಬಾಲಾಜಿನ ಹಾ ನೋಡಕ್ಕೆ ಹೆಂಗಿದೆ. ಒಬ್ಬೊಬ್ರು ದೊಡ್ಡ ದೇವ್ರನ್ನ ಮಾಡ್ಬಾರ್ದು, ಹಿಡ್ಕೋತಾರೆ. ಒಂದೇ ಒಂದು ಸಿಂಗಲ್ ಆಗಿ ಹಿಡ್ಕೋತಾರೆ. ನಾವೆಲ್ಲ ತೊಗೊಂಡು ಬೇರೆ ಮಾಡೋದು ಅದು. ಓಕೆ, 18 ಇಂಚ್ ಸಾಂಗ್ಸ್ ಬರುತ್ತೆ ಅದ್ರಲ್ಲೂ? ಇಲ್ಲ ಬೇಡ, ಪರವಾಗಿಲ್ಲ, ಬೇಡ ಬೇಡ ಪರವಾಗಿಲ್ಲ, ಜಸ್ಟ್ ಕೇಳಿದಷ್ಟೇ, ಪರವಾಗಿಲ್ಲ ಬೇಡ. ಅದಕ್ಕೇನು ಸಾಂಗ್ಸ್ ಏನು ಬೇಡ ಬಿಡಕ್ಕ. ಇದು ಸಾಂಗ್ ಬರಲ್ಲ, ಕಡಿಮೆ ಕೊಡ್ಬೋದು. ಚೆನ್ನಾಗಿಲ್ಲ, ಸಾಕು, ಚೆನ್ನಾಗಿದೆ. ಲೈಟ್ ಹಾಕಿದ್ರೆ ಅದು ಲುಕ್ ಕಾಣಿಸುತ್ತೆ. ನೋಡೋಣ, ಲೈಟಿಂಗ್ಸ್ ಇದೆಯಾ ನೋಡ್ಬೇಕು ಅದಕ್ಕೆ. ಅಂದ್ರೆ ಇದು ಗೋಲ್ಡ್ ಇದೆಲ್ಲ ಫ್ರೇಮು. ಫ್ರೇಮ್ ಗೋಲ್ಡ್ ಚೆನ್ನಾಗಿದೆ ಇದು. ಅದು ಸಿಲ್ವರು. ಸಿಲ್ವರ್ ಇಷ್ಟ ಆಗುತ್ತಾ ನಿಂಗೆ? ಒಂದು ನೋಡೋಣ ಇರು, ಕೇಳೋಣ. ಇದು ಎಷ್ಟು ಅದೇ ಸಿಲ್ವರ್ ತಗೊಂಡ್ರೆ ಅದಕ್ಕೂ ಮ್ಯಾಚ್ ಆಗುತ್ತೆ. ಹಾ, ಅದಕ್ಕೆ ನೋಡೋಣ ಇರು, ಬರ್ತಾರೆ ತಗೊಂಬರಕ್ಕೆ ಹೊರಟೋಗಿದ್ದಾರೆ ಅನ್ಸುತ್ತೆ. ವಿಂಡೋಗೆ ತೋರಿಸ್ತಾರೆ ಇದು. ಓ, ಒಂದೊಂದು 100 ರೂಪಾಯಿ. ಒಂದು ಸೆಟ್ ತಗೋ ಸಾಕು. ವಿಂಡೋಗೂ ಇದೆಯಾ ಇದು? ಬಾಗ್ಲಿಗೆ ಮೇನ್ ಡೋರ್ಗೊಂದು. ಅವ್ರಿಗೂ ಹೊತ್ತಾನೆ ಇರ್ತಾರೆ ಮೆಟ್ಲು. ನಿಮ್ಗೆ ಸ್ಕ್ರೀನ್ ಹಾಕೊಂಡ್ರೆ ಒಳ್ಳೇದು. ಸಾಕು. ಕಲರ್ ಗಣಗ್ಲಿ ಹೋಗ್ತಾರೆ. ತರ ಇದು ನೋಡಕ್ಕ. ಇಲ್ಲೇನೆ ತಗೊಂಬರೋದು ಅಲ್ಲಿಗೆಲ್ಲ. ಇದೆಷ್ಟು ಮೀಟರ್ ಲೇಸ್? ಬಂಡಲ್ ತಗೋಬೇಕಾ? ಓ, ಇದಿಲ್ಲ, ಮೀಟರ್ ಟೈಮ್ ಇಲ್ಲ. ಎಷ್ಟು ಬಂಡಲ್? ಮ್ಯಾಟ್ ತೊಗೊಂಡಾಯ್ತು, ಫೋಟೋ ಕೂಡ ತೊಗೊಂಡು ಅಡ್ವಾನ್ಸ್ ಕೊಟ್ಟು ಇಟ್ಟು ಬಂದಿದ್ದೀವಿ. ಬೇರೆಲ್ಲ ಶಾಪಿಂಗ್ ಮಾಡ್ಕೊಬರ್ತೀವಿ ಅಂತ. ಅದಾದಮೇಲೆ ನೆಕ್ಸ್ಟು ಸ್ಕ್ರೀನ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. 1 ರೂಪಾಯಿ ಕಡಿಮೆ ಮಾಡಿಲ್ಲ ಅವರು. ಮೀನ್ಸ್ ತೊಗೊಂಡಿಲ್ಲ, ಕೇಳಿದ್ವಿ, ನಮ್ಗೆ ಯಾಕೋ ರೇಟ್ ಜಾಸ್ತಿ ಅನ್ನಿಸ್ತು, ಬೇರೆ ಕಡೆ ಕೇಳೋಣ ಬಾ. ಒಂದು ಕಡೆ ಮಾಡಿ ಬಂದುಬಿಟ್ವಿ. ನೋಡಿದ್ರೆ ಬೇರೆ ಕಡೆ ರೇಟ್ ಕಡಿಮೆನೇ ಮಾಡಿಲ್ಲ. ಇನ್ನೂ ಚೆನ್ನಾಗೇ ಇಲ್ಲ, ನೋಡ್ಬೇಕಾದ್ರೆ ಸೇಮ್ ರೇಟ್ ಹೇಳಿದ್ರು. ಕೊನೆಗೆ ಇಲ್ಲೇ ಬಂದ್ವಿ, 1 ರೂಪಾಯಿ ಕಡಿಮೆ ಮಾಡಿಲ್ಲ. ನೆಕ್ಸ್ಟ್ ಅಪ್ಪಗೊಂದು ಪಂಚೆ ತೊಗೊಂಡ್ವಿ. ನಾನು ತೊಗೊಂಡಿದ್ದೀನಿ, ಬಟ್ ನೈಟ್ ಹಾಕೊಳ್ಳೋಕ್ಕೆ ಒಂದು ಪಂಚೆ ಇರಲಿ ಮೇಡಮ್ಮ, ಪಂಚೆ ತೊಗೊಂತು. ಅದಾದಮೇಲೆ ಅಮ್ಮ ಹಾರ ತೊಗೊಂಡ್ರು. ಆಮೇಲೆ ಬ್ಯಾಗ್, ರಿಟರ್ನ್ ಗಿಫ್ಟಿಗೆ ಬ್ಯಾಗ್ ತೊಗೊಂಡ್ವಿ. ಅದನ್ನೆಲ್ಲ ಮುಗಿಸಿ ನೆಕ್ಸ್ಟು ಹೂ ಮಾರ್ಕೆಟಿಗೆ ಬಂದ್ವಿ. ಎಲ್ಲೂ ಸಾಮಂತಿಗೆ ಹೂವು ಇರಲಿಲ್ಲ. ಫುಲ್ಲು ಸಾಮಂತಿಗೆ ಹೂವೆಲ್ಲ ಮಳೇಲಿ ನೆಂದು ಒಂಥರ ಆಗಿಬಿಟ್ಟಿದೆ, ಚೆನ್ನಾಗಿರಲಿಲ್ಲ. ಆಮೇಲೆ ಸಾಮಂತಿಗೆ ಹೂವು ತೊಗೊಂಡ್ರೆ ರೋಸ್ ತೊಗೊಂಡ್ವಿ. ರೋಸ್ ತುಂಬ ಕಡಿಮೆ ಇದೆ, ಜಸ್ಟ್ 30 ರೂಪೀಸ್ kg. ನಾನು 3/4 kg, ಅಮ್ಮ 1 kg ತೊಗೊಂಡ್ರು. ನೆಕ್ಸ್ಟ್ ಮರಳೆ ಹೂವು ತೊಗೊಂಡ್ರು. ಮರಳೆ ಹೂವೆಲ್ಲ ತೊಗೊಂಡ್ಮೇಲೆ ನೆಕ್ಸ್ಟು ಇವಾಗ ಫೋಟೋ ಅಂಗಡಿಗೆ ಬಂದಿದ್ದೀವಿ. ಇವರೆಲ್ಲ ಪ್ಯಾಕ್ ಮಾಡಿ ಕೊಡ್ತಾಯಿದ್ದಾರೆ, ನಮ್ಮ ಕಣ್ಣು ಮುಂದೆನೇ ಪ್ಯಾಕ್ ಮಾಡಿಕೊಟ್ರು. ಯಾಕಂದರೆ ಯಾರೋ ಒಬ್ರು ಹೇಳಿದ್ರಂತೆ, ನೀವು ನಾನು ಬರೋಕ್ಕೆ ಮುಂಚೆನೇ ಪ್ಯಾಕ್ ಮಾಡಿದ್ರೆ ಬೇರೆ ಯಾವ್ದಾದ್ರು ಫೋಟೋ ಕೊಟ್ಬಿಟ್ರೆ ಡ್ಯಾಮೇಜ್ ಆಗಿರೋದು ಕೊಟ್ಬಿಟ್ರೆ ಅಂತ ಒಬ್ರು ಕಸ್ಟಮರ್ ಹೇಳಿದ್ರಂತೆ. ಅದಕ್ಕೆ ನಮ್ಮ ಮುಂದೆನೇ ನಮ್ಗೆ ಪ್ಯಾಕ್ ಮಾಡಿ ಕೊಟ್ಟರು. ಅದಾದಮೇಲೆ ನೆಕ್ಸ್ಟು ಇನ್ನು ಮಿಕ್ಕಿದ್ನ ಅಡ್ವಾನ್ಸ್ನ ಇವಾಗ ಅವ್ರಿಗೆ ಪೇ ಮಾಡ್ತಾಯಿದ್ದೀನಿ.
ದರಿದ್ರದ ಇರೋರು. ದರಿದ್ರ ಅಂಕಲ್ ಬೇಕಾ ನಿಂಗೆ ದರಿದ್ರ ಅಂಕಲ್ಲು? ಬೇಡ, ಬೇಡ ಕಣಪ್ಪ. ಬೇಡ. ಶಾಪಿಂಗ್ ಎಲ್ಲ ಆಯ್ತದ? ಆ ಅಂಕಲ್ಲೇ ಮತ್ತೆ ಬೇಡ. ಮಾರ್ಕೆಟ್ಗೆ ಬರೋದಿಲ್ಲ. ಮತ್ತೆ ಓದಿ ತಗೊಂಡ್ಬಿಟ್ಟಿದ್ದೀನಿ. ಕಟ್ಟಿ 2 ಕವರ್ ಹಾಕಿಟ್ಟು ಫೋಟೋಸ್ ತಗೊಂಡ್ವಿ. ಲಗೇಜ್ ಎಲ್ಲ ಇಷ್ಟಿದೆ. ಇನ್ನೇನು ಮತ್ತೆ ಬರೋದಿಲ್ಲ. ಮತ್ತೆ ಬರೋದಿದೆ ನ್ಯೂಟ್ರಿಷನ್ ನಾಳೆ ಅಂತ. ಬಟ್ ಅವತ್ತು ಇವ್ರು ಬರಲ್ಲ, ನನ್ನ ತಂಗಿ ಬರ್ಬೋದೇನೋ ಗೊತ್ತಿಲ್ಲ. ನಾವಂತೂ ಇವಷ್ಟೇ ಬರಲ್ಲ. ಇವಾಗ ನಮ್ಮ ಚಿಕ್ಕ ಶಾಪಿಂಗ್ ಮುಗೀತು. ನಾನೊಂದು ಮಿರರ್ ತೊಗೊಂಡೆ. ಸೊ ಆ ಮಿರರ್ನ ನೋಡ್ಸೋಕ್ಕಾಗಿಲ್ಲ. ನೆಕ್ಸ್ಟು ಒಂದು ವೀಡಿಯೋ ಮಾಡ್ತೀನಿ. ನಾನು ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಮೀಶೋಲ ಮತ್ತು ಆಫ್ಲೈನಲ್ಲಿ ಎಲ್ಲನೂ ನೋಡಿಸ್ತೀನಲ್ವ, ಅದರಲ್ಲೇ ನಿಮಗೆ ಮಿರರ್ ಕೂಡ ನೋಡಿಸ್ತೀನಿ. ಮಿರರ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಷ್ಟು ನಮ್ಮ ಚಿಕ್ಕದೊಂದು ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸಿ ಒಂದು ಆಟೋ ಸಿಕ್ತು. ಆಟೋ ಹೊತ್ಕೊಂಡು ಹೋದ್ವಿ. ಬುಕ್ ಮಾಡಿದೆ, ಬಟ್ ಯಾಕೋ ಬುಕ್ ಆಗಿಲ್ಲ. ಆಮೇಲೆ ಸ್ವಲ್ಪ ಮುಂದಕ್ಕೆ ಬಂದಿದ್ದಕ್ಕೆ ಒಬ್ಬರು ಆಟೋ ಅಂಕಲ್ ಸಿಕ್ಕಿದ್ರು. ಹಂಗೆ ಮಾತಾಡ್ಸ್ಕೊಂಡು ಪಾಪ ಮನೆವರೆಗೂ ಬಂದರು. ಆಮೇಲೆ ನೆಕ್ಸ್ಟು ನಾನು ಮನೆಗೆ ಬಂದು ಇದನ್ನೆಲ್ಲ ಐಟಮ್ ಕೊಟ್ಟು ವಾಪಸ್ ನಾನು ನಮ್ಮ ಬನ್ಶಾಲಿಗೆ ಬಂದುಬಿಟ್ಟೆ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾನು. ಅದಾದಮೇಲೆ ಅವತ್ತು ನೈಟು ತಳ್ಪಪ್ಪು ಸಾರು ಅಂತ ಮಾಡ್ತಾರೆ ನಮ್ಮ ಅತ್ತೆ ಮನೆ ಕಡೆ. ಅದನ್ನು ಮಾಡ್ತಿದ್ದೆ. ಅದಕ್ಕೆ ನಮ್ಮದೇ ಗಿಡದಲ್ಲಿ ಹುಳಿ ಸೊಪ್ಪು ಬೆಳೆದಿತ್ತು. ಅದನ್ನು ಮಾವ ಮೇಗಡೆಯಿಂದ ಕಿತ್ಕೊಬಂದರು. ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಂಗೆ ತಿಂದರೂ ನಿಮಗೆ ಹುಳಿ ಉಳಿಯುತ್ತೆ. ಸಾಂಬಾರ್ಗೆ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹುಳಿ ಬೇಳೆ ಸಾರಿಗೆ ಇದಕ್ಕೆಲ್ಲ. ಸೊ ನೀವು ಟೇಸ್ಟ್ ಮಾಡಿದ್ದೀರಾ, ನೋಡಿದ್ದೀರಾ ಅಂತ ನನಗೆ ಹೇಳಿ. ಸೊ ಇದೊಂದು ಚಿಕ್ಕ ವ್ಲಾಗು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನೊಂದು ವ್ಲಾಗು ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ವ್ಲಾಗ್ ಪಕ್ಕಾ ಹಾಕ್ತೀನಿ.